ನಾವಿಬ್ರು 2017 ಪ್ರೀತಿಸಿದ್ದೀವಿ. ಇದುವರೆಗೂ ಪ್ರೀತಿಸಿದ್ದೀವಿ. ಮದುವೆ ಮಾಡೋಣ ಅಂದ್ಕೊಂಡು ನಾವು ರೆಡಿಯಾಗಿ ಇದು ಮಾಡ್ಕೊಂಡು ಮದುವೆ ಮಾಡ್ಕೊಂಡು ಬಂದ್ವಿ. ನಮಗೆ ಏನಂತಂದರೆ ರಿಜಿಸ್ಟರ್ ಮ್ಯಾರೇಜ್ ಆಗೋಕ್ಕೆ ಇದ್ದಿದ್ದಿಲ್ಲ. ಅದಕ್ಕಂತೇಳಿ ನೇರವಾಗಿ ನಮ್ಮ ಹೆಂಡ್ತಿನೇ ಹೇಳಿದ್ದು ಏನಂತಂದರೆ ಅವರಪ್ಪನಿಂದ ತೊಂದರೆ ಇದೆ, ಪ್ರಾಣಾಪಾಯ ಇದೆ, ನಮ್ಮಪ್ಪ ಇದಕ್ಕೂ ಸಹಿಸಲ್ಲ, ನಮ್ಮಪ್ಪ ಕ್ಯಾಸ್ಟಿಗೂ ಜಾಸ್ತಿ ಪ್ರೆಸ್ಟೀಜಿಗೆ ಜಾಸ್ತಿ ಇದು ಕೊಡ್ತಾನ, ಕೊಲ್ಲೇ ಬಿಡ್ತಾನ ಅಂತೇಳಿ ಹೇಳ್ತಾರೆ. ಸರ್ ಇಲ್ಲ ಸರ್, ಅವಲ್ಲಿದ್ದ ನನ್ನಿಂದನೇ ಬರ್ತೀನಿ ಅಂತ ಹೇಳಿದೆ ನಾನು. ಸರ್ ಏನ್ ಹೇಳಿ ಸರ್, ಇಲ್ಲೇ ಇದ್ರಿ ಸರ್, ಹೇಳ್ಮು ಏನಮ್ಮ ಇದು ಕತೆ ನಮಗೆ? ಏನಮ್ಮ ಇಲ್ಲಿ ಸರ್ ಹತ್ರ ಮಾತಾಡಮ್ಮ. ಸರ್ ಹೇಳ್ರಿ ಸರ್. ಇಲ್ಲ ನನಗೆ ಅವ್ರು ಬೇಕು ಇವ್ರು ಬೇಕಂದ್ರೆ ಆಗಲ್ಲಮ್ಮ. ಗಟ್ಟಿ ನಿರ್ಧಾರ ಮಾಡ್ಬೇಕು. ಫ್ಯಾಮಿಲಿ ಬೇಕಾದ್ರೆ ಫ್ಯಾಮಿಲಿ ಬೇಕು ಅಂತ ಹೇಳ್ಬೇಕು, ಇಲ್ಲ ಗಂಡ ಬೇಕಂದ್ರೆ ಗಂಡ ಅಂತ ಹೇಳ್ಬೇಕು. ಹುಡುಗ ಬೇಕಂದ್ರೆ ನಿಮ್ಮ ಕಡೆಗೆ ಬಂದ್ರೆ ನೀವು ಕರ್ಕೊಂಬರ್ರಿ, ಅವ್ರ ಕಡೆಗೆ ಬಂದ್ರೆ ಅವ್ರು ಕರ್ಕೊಂಡು ಹೋಗ್ಲ ಅಂತ ಹೇಳಿದ್ರು. 27ನೇ ತಾರೀಕು ನಾನು ಬೆಳಿಗ್ಗೆ ಬಂದಿದ್ದೀನಿ. ನಾನು ಹಂಗೆ ಇದ್ದೆ, ಫೈನಲ್ವರೆಗೆ ಹಂಗೆ ಇದ್ದೆ. ಆದರೂ ಈಗ ಬಂದು ಇವ್ರ ಅನ್ಯಾಯದಿಂದ ಅಕ್ರಮದಿಂದ ತಮ್ಮ ದುಡ್ಡುಗಳನ್ನು ಅವರಿಗೆ ಎಲ್ಲ ಒದಗಿಸಿ ಕೊಟ್ಟು ನಮ್ಮ ನಿಜವಾದ ಪ್ರೀತಿಯನ್ನು ಮಾಡ್ಲಿಕ್ಕೆ ನೋಡಿ. ನಿನ್ನ ಮಗಳು ಯಾರನ್ನು ಹೋದಾಗ ಅವ ನಿನ್ನ ನೋವು ಗೊತ್ತಾಗ್ತದೆ. 8 ದಿನ ಆಯ್ತು. ಎಷ್ಟು ದೊಡ್ಡ ಇದಂದ್ರೆ ಅವನು ಬುಧ ಹುಚ್ಚೋನಾಗ ಗೊತ್ತ ನನ್ನ ಮಗ. ಇಲ್ಲಿ ಬಿಡುವಾಗ ನಿಮ್ಮಪ್ಪ ಈಗ ಎಲ್ಲದಕ್ಕೂ ರೆಡಿ ಇರ್ತಾರ ಅವರು. ಪ್ರೆಸ್ಟೀಜ್ಗೋಸ್ಕರ ಮಗಳನ್ನೇ ಬಿಟ್ಟು ಕೊಡಲ್ಲ ಅವರು. ಇನ್ನು ಮಗಳೇ ನನ್ನ ಜೊತೆ ಬರ್ತಾಳಂದ್ರೆ ನನ್ನ ಪ್ರಾಣ ಹೋಗೋ ಕೂಡ ಚಾನ್ಸಸ್. ಅವರಪ್ಪ ಅವರ ಮನೆಯವ್ರ ಕಡೆಯಿಂದ ಪ್ರಾಣ ಬೆದರಿಕೆ ಇದೆ. ಅವರೇ ಹೇಳಿದ್ರು, ನಮ್ಮ ಊರು ಪೊಲಿಟಿಷನಲ್ಲಿ 26ನೇ ತಾರೀಕು ಅವ್ರ ಮನೆಯವ್ರು ಬಂದಾಗ ತುಂಡು ಕೆಡಿದ್ನಿ, ಅಡ್ಡ ಕೆಡಿದ್ನಿ, ಹೆಂಗೆ ಕೆಡಿದ್ನಿ ಅಂದ್ರು. ಆದ್ರೆ ನಾನು ಅವಕ್ಕೆಲ್ಲ ಅದ್ರಿಗೆ ಬಿದ್ದಿಲ್ಲ. ಇದೇನು ಸರ್, ಹೆಂಗೆ ಕರ್ಕೊಂಡು ಹೋಗೋ ಕೆಲಸ ಮಾಡ್ತೀವಿ ಸರ್. ನೀವು ಹುಡುಗಿ ಏನು ಹೇಳ್ತದ? ಈಗ ಹುಡುಗಿ ನನ್ನ ಹೆಂಡ್ತಿ ನನ್ನಿಂದನೇ ಬರ್ತಿದ್ದೀನಿ, ನಿನ್ನಿಂದನೇ ಬರ್ತೀನಿ, ನಿನ್ನಿಂದನೇ ಇರ್ತೀನಿ ಅಂತ ಹೇಳ್ತಿದ್ದಾರೆ. ನಿನ್ನಿಂದನೇ ಬದುಕನ್ನು ಕಟ್ಕೊಂತೀನಿ ಅಂತ ಹೇಳಿದ್ದಾರೆ. ಇಲ್ಲಿ ಅಧಿಕಾರಿಗಳೇನು ಹೇಳ್ತಾರೆ? ಇನ್ನು ಏನು ಹೇಳಿಲ್ಲ. ಹೇಳ್ತೀನಿ, ಬೆಳಿಗ್ಗೆ ಮುಂಜಾನೆ ಅದೇನೈತೆ 9 ಗಂಟೆಗೆ ಕ್ಲಿಯರ್ ಮಾಡ್ದಂತ ಹೇಳಿದ್ದಾರೆ. ಆದರೂ ನನಗೆ ನಂಬಿಕೆ ಬರ್ತಾನೆ ಇಲ್ಲ. ನಾನು ನನ್ನ ಪ್ರೀತಿಗೆ ನಿಜವಾಗಿ ನಿಂತೆ ಬಾಳಿದ್ರು ಒಂದು ದಿನ ನಿಜ ಆಗಿ ಬಾಳೋಣ, ಸತ್ರ ಒಂದು ದಿನ ನಿಯತ್ತಾಗಿ ಸಾಯೋಣ ಅಷ್ಟೇ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಪರಿಚಯಿಸ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡುತ್ತಿದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ಇಲ್ಲಿ ಕೇವಲ ತಾಜಾ ಸುದ್ದಿ, ಅದರ ನೇರ ಪ್ರಸಾರ ಮತ್ತು ಚರ್ಚೆಗಳಿಗೆ ಮಾತ್ರ ಅವಕಾಶ. ರಿಪಬ್ಲಿಕ್ ವರ್ಲ್ಡ್ ಆಪ್ ಡೌನ್ಲೋಡ್ ಮಾಡಿ, ಗೂಗಲ್ ಪ್ಲೇಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ನಲ್ಲಿ ಲಭ್ಯ.